ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೇನು ಡಿಶಸ್ ಮಾಡ್ತಿದ್ದೀವಿ ಅಂತ ನಮ್ಮ ಹಸ್ಬೆಂಡ್ನೇ ಕೇಳಲ್ಲ, ಯಾಕಂದರೆ ಅವ್ರದ್ದೇ ರೆಸಿಪಿ ಇರೋದು. ಬನ್ನಿ, ಇಲ್ಲೇನೋ ಮಾಡ್ತಿದ್ದಾರೆ. ಸೊ ಹಾಯ್ ಮಾಡ್ರಿ, ಹಾಯ್ ಮಾಡಿ. ಏನು ಮಾಡ್ತಿದ್ದೀರಾ ನೋಡಿ ಗಾಯ್ಸ್, ಎಲ್ಲ ಹಚ್ತಿದ್ದಾರೆ. ಸೊ ಇಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಹಚ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಚ್ಕೊಂಡಿದ್ದಾರೆ. ಏನಿದೆ ಕತೆ ಹೇಳಿ, ಪನ್ನೀರ್ ರೋಲ್ ಏನು ಮಾಡ್ತಿದ್ದೀರಾ? ಸೊ ಇಲ್ಲಿ ಮಿಲ್ಕಿ ಮಿಸ್ಟ್ ಪನ್ನೀರ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಏನು ಮಾಡ್ತಿದ್ದೀರಾ? ಪನ್ನೀರ್ ರೋಲ್ ಮಾಡ್ತಿದ್ದಾರೆ. ಸೊ ಹಾಗೆ ಅದಕ್ಕೂ ಮುಂಚೆ ಕಬಾಬ್ಗೆ ಕಲಿಸಿದ್ದೀನಿ. ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದು ಮಶ್ರೂಮ್ ಕಬಾಬ್ ಕಲಿಸಿಟ್ಟಿದ್ದೀನಿ. ಸೊ ಇದ್ರ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ನೀವು ನೋಡ್ಕೊಬೋದು. ಸೂಪರಾಗಿದೆ. ಸೊ ಆಲ್ರೆಡಿ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಓಕೆನಾ, ನೆಕ್ಸ್ಟು ಏನೇನು ಅಂತೇಳಿ ನೋಡೋಣ ಬನ್ನಿ. ರೆಸಿಪಿ ಹಚ್ತಿರೋದು ಓಕೆ, ಪನ್ನೀರ್ನ ಈ ರೀತಿಯಾಗಿ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಆಮೇಲೆ ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು. ರೋಲ್ಸ್ ಮಾಡ್ತಿರೋದು ಮನೆಯಲ್ಲೇ, ಹೋಮ್ ಮೇಡ್ ರೋಲ್ಸು. ಸೊ ನಾವು ಯಾವಾಗಲೂ ಔಟ್ಸೈಡ್ ತಿಂತೀವಿ. ಸೊ ಮನೆಯಲ್ಲೇ ಯಾವ ಥರ ಮಾಡೋದು ಅಂತೇಳಿ ನಿಮಗೆ ಈ ವಿಡಿಯೋ ಮುಖಾಂತರ ಗೊತ್ತಾಗುತ್ತೆ. ಸ್ಲೈಸ್ ಥರ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡ್ಕೋಬೇಕು. ಅದಕ್ಕೆ ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಮತ್ತು ಈರುಳ್ಳಿ ಎಲ್ಲ ನಾವು ಹಚ್ಚಿಟ್ಕೊಂಡಿದ್ದೀವಿ. ಮೊದಲೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಮಾಡೋದು ಅಲ್ವೇನ್ರಿ? ಇದು ನಮ್ಮ ಹಸ್ಬೆಂಡು ಮಾಡೋಣ ಅಂತ ಹೇಳಿ ಇವತ್ತು ಬಂದಿರೋವಂಥದ್ದು. ಹೆಂಗೆ ಮಾಡೋದಂತ ನಮ್ಮ ಹಸ್ಬೆಂಡೇನೆ ಹೇಳ್ಕೊಡ್ತಾರೆ. ಸೊ ಬನ್ನಿ ನೋಡೋಣ. ನಾನು ನೋಡಿ ಫುಲ್ ಕ್ಯೂಟಾಗಿ ಆಡ್ತಿದ್ದಾನೆ. ಅವನು ವೆಯ್ಟ್ ಮಾಡ್ತಾವನೆ ಪನ್ನೀರ್ ರೋಲ್ ತಿನ್ನಕ್ಕೆ ಅಲ್ಲವಾ? ಹೇಳು ಹಾಯ್ ಮಾಡು ಎಲ್ಲರಿಗೂ. ಚಿನ್ನಿ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್ ಅಲ್ಲ, ಬಾಯ್ ಮಾಡೋಗ್ಲಿ, ಬಾಯ್. ನೋಡಿ ನಮ್ಮ ದಿಶು ಬೇಬಿಗೆ ಎಲ್ಲರೂ ಹಾಯ್ ಮಾಡಿ ಮಾಡ. ಹಾಯ್ ಮಾಡ್ತಾ ಇದ್ದಾನೆ ತಿಶಾನ್, ಎಲ್ರಿಗೂ ಹಾಯ್ ಹಾಯ್ ಹಾಯ್. ನಗ್ತಿದ್ದಾನೆ ನೋಡಿ, ಕ್ಯೂಟಾಗಿ ಮುದ್ದು. ಹಾಯ್ ಮಾಡೆ ಬೈ, ಪಪ್ಪಾಗೆ ಬೈ. ಹೆಂಗಮ್ಮ ಬೈಯೋದು? ಹೆಂಗೆ ಬೈಯೋದು? ಪಪ್ಪಾಗೆ ಹೆಂಗೆ ಬೈಯೋದು? ಹೆಂಗೆ ಬೈಯೋದು ಚಿನ್ನಿ ಪಪ್ಪಾಗೆ? ತಿಶು ಹಾಯ್ ಮಾಡಿಲಿ, ಹಾಯ್ ಮಾಡು. ಹಾಯ್ ಗಾಯ್ಸ್ ಅನ್ನು, ಹಾಯ್ ಗಾಯ್ಸ್, ನಮ್ಮ ಮುದ್ದು ವೆಲ್ಕಮ್. ಟಿಶನ್ಗೆ ಏನು ಹೇಳ್ತಿದ್ರಿ? ಹಾಯ್ ಗಾಯ್ಸ್, ಹಾಯ್ ಮಾಡಿ ಚೋಟು, ಹಾಯ್. ಫ್ಲೈಂಗ್ ಪುತ್ತ ಕೊಡು ಮಮ್ಮಗೆ, ಕೊಡಲ್ಲ. ನಮ್ಮ ತಿಶಾನು ಕೂಡ ವ್ಲಾಗ್ಗೆ ಬಂದಿದ್ದಾನೆ. ಕಿಚನಲ್ಲಿ ಅವನು ಅಡುಗೆ ಮಾಡಕ್ಕೆ ಬಂದಿದ್ದಾನೆ ಅವ್ರ ಅಪ್ಪನ ಜೊತೆಗೆ. ಅವನೇ ಫೋನ್ ಇಸ್ಕೊಂಡ್ಬಿಟ್ಟವನೇ ನೋಡಿ ಗಾಯ್ಸ್. ಸ್ಟವ್ ಅಂಟಿಸಿದ್ದಾರೆ. ಸೊ ಸ್ಟವ್ ಅಂಟಿಸಿ ಒಂದು ಪಾತ್ರೆ ಇಟ್ಟಿದ್ದೀವಿ. ಸೊ ನೆಕ್ಸ್ಟ್ ಆಯಿಲನ್ನು ಹಾಕ್ತಾ ಇದ್ದೀವಿ. ಸೊ ಸ್ವಲ್ಪ ಹಾಕೊಳ್ಳಿ, ಆಯಿಲು ಚೆನ್ನಾಗಿರುತ್ತೆ ಜಾಸ್ತಿ, ಯಾಕಂದ್ರೆ ಅದು ಫ್ರೈ ಮಾಡೋಕ್ಕೆಲ್ಲ ಬೇಕಾಗುತ್ತಲ್ಲ. ಹೇಳ್ರಿ ರೆಸಿಪಿ ನಿಮ್ಮದೇ ಇವತ್ತು. ಸ್ವಲ್ಪ ಎಣ್ಣೆ, ಓಕೆ, ಫ್ರೈ ಮಾಡ್ಕೊಳ್ಳೋಕೆ ಸ್ವಲ್ಪ ಎಣ್ಣೆ, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ನಾವು ಇಲ್ಲಿ ಏನೇನು ತಯಾರು ಮಾಡ್ಕೊಂಡಿದ್ದೀವಲ್ಲ, ಹಚ್ಚಿಟ್ಕೊಂಡಿದ್ದೀವಲ್ಲ, ಇದನ್ನೆಲ್ಲ ಇದಕ್ಕೆ ಹಾಕ್ಬೇಕಷ್ಟೇ ಗಾಯ್ಸ್. ಆಮೇಲೆ ಮತ್ತೆ ಬೇರೆ ಬೇರೆದೆಲ್ಲ ತೋರ್ಸೋಣ. ಸೊ ನಮ್ಮ ಹಸ್ಬೆಂಡ್ ಮಾಡ್ತಿದ್ದಾರೆ. ಸೊ ನೋಡಿ ಪ್ರಿಪೇರ್ ಮಾಡ್ತಿದ್ದೀವಿ ಕಿಚನಲ್ಲಿ. ಹಾಯ್ ಮಾಡಿ ನಮ್ಮ ಆಡಿಯನ್ಸ್ಗೆ. ಹಾಯ್ ಟು ಅವರ್ ಆಡಿಯನ್ಸ್. ಯೋ ನೋಡಿ ನಮ್ಮ ಕಿಚನ್ ನೋಡಿಲ್ಲ ಅಂದರೆ ಎಲ್ಲರೂ ನೋಡ್ಬೋದು ನಮ್ಮ ಕಿಚನ್ನ. ಸೊ ಅದು ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಸೊ ಬಿಸಿ ಆದಮೇಲೆ ಏನೇನೆಲ್ಲ ಹಾಕ್ತಾರೆ ಅಂತ ನೋಡಿ. ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋದನ್ನ ಹಾಕ್ತಾ ಇದ್ದಾರೆ. ಸೊ ಅದು ಎಣ್ಣೆಲಿ ಫ್ರೈ ಆದರೆ ಸೂಪರ್ ಟೇಸ್ಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ ನಮ್ಮ ಹಸ್ಬೆಂಡ್ ಅಲ್ವಾರು? ಹೇಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀವಿ. ಓಕೆ, ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ತೀವಿ. ಓಕೆ, ದೆನ್ ಸೊ ಕಲರ್ ಚೇಂಜ್ ಆಗ್ತಿದೆ ಅನಿಸ್ತಾ ಇದೆ. ಬ್ರೌನ್ ಕಲರ್ ಆಗಬೇಕು. ಬ್ರೌನ್ ಕಲರ್ ಆಗ್ತಾ ಇದೆ. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿಕೊಳ್ಳಿ. ಹೌದು, ಇಲ್ಲ ಅಂದರೆ ಅದು ಚೆನ್ನಾಗಿರಲ್ಲ. ಇದು ಎಣ್ಣೆಯಲ್ಲಿ ಆಯಿಲಲ್ಲಿ ಫ್ರೈ ಮಾಡಿದಾಗ ಸೊ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಲ್ವೇನ್ರಿ? ಹೌದು. ಓಕೆ, ನೆಕ್ಸ್ಟ್ ಯಾವುದು ಈರುಳ್ಳಿ ಹಾಕ್ತಿದ್ದೀರಾ? ಈರುಳ್ಳಿ ಹಾಕಿ. ಓಕೆ, ಈರುಳ್ಳಿಯನ್ನು ಹಾಕ್ತಿದ್ದಾರೆ ನಮ್ಮ ಹಸ್ಬೆಂಡು.
ಆನಿಯನ್ನು ಸಣ್ಣದಾಗಿ ಹಚ್ಕೋಬೇಕು, ಆನಿಯನ್ ಅಲ್ವಾ? ಹೌದು, ಸಣ್ಣದಾಗಿ ಸಣ್ಣದಾಗಿ ಹಚ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ತೀವಿ. ಕ್ಯಾಪ್ಸಿಕಮ್ ಇದು ಡೀಪ್ ಫ್ರೈ ಆಗೋವರೆಗೂ ರೋಸ್ಟ್ ಮಾಡ್ಕೊಂಡು. ಸೊ ಈಗ ಕ್ಯಾಪ್ಸಿಕಮ್ ಹಾಕಿದ್ದಾರೆ, ಸ್ವಲ್ಪ ಆನಿಯನ್ ಬ್ರೌನ್ ಕಲರ್ ಬಂದವರೆಗೂ ಆದಮೇಲೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿಕೊಂಡು ಎಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ನಾವು ಪನ್ನೀರು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕಾಗುತ್ತೆ. ಎಲ್ಲ ರೋಲಲ್ಲಿ ಬಾಯಿಗೆ ಸಿಗ್ತಾ ಇದ್ರೆ ಸೂಪರಾಗಿರುತ್ತೆ. ನೀವು ಒಂದು ರೋಲ್ ತಿಂತಾ ಇದ್ದಂಗೆ ಸಖತ್ತಾಗಿರುತ್ತೆ. ಅದಕ್ಕೆಲ್ಲ ಸಾಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದನ್ನು ಹಾಕಿ ಫುಲ್ ಸೂಪರಾಗಿ ಬ್ಯಾಟಿಂಗ್ ಮಾಡೋಣ ಇವತ್ತು ಅಲ್ವೇನ್ರಿ? ಹೌದು. ಹೇಳಿ ನಮ್ಮ ಆಡಿಯನ್ಸ್ಗೆ ಏನಂತ, ಇನ್ನು ಏನೇನು ಪೌಡ್ರ್ ಆ್ಯಡ್ ಮಾಡಬೇಕು? ಗರಂ ಮಸಾಲ, ಚಿಲ್ಲಿ ಪೌಡರ್, ಓಕೆ, ಆಮೇಲೆ ಸಾಲ್ಟು, ನಾವೇ ಓಕೆ ಎಲ್ಲ ಪೌಡರ್ಸ್ ಮಸಾಲ ಪೌಡರ್ಸ್ನ ಆ್ಯಡ್ ಮಾಡ್ತೀರಾ? ಪೆರಿ ಪೆರಿ ಮಸಾಲ. ಓಕೆ, ಡನ್. ಸೊ ಅದೆಲ್ಲ ಆ್ಯಡ್ ಮಾಡ್ತಾರಂತೆ, ನೋಡುವ ಬನ್ನಿ. ಸೂಪರ್. ಸೊ ಇದಕ್ಕೆಲ್ಲ ಮಸಾಲ ಐಟಮ್ಸನ್ನು ಹಾಕ್ತಾ ಇದ್ದೀವಿ. 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಸಾಕೇನ್ರಿ? ಸಾಕು ಸಾಕು. ಸೊ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕಿದ್ಮೇಲೆ 1 ಸ್ಪೂನ್ ಅಷ್ಟು ಗರಂ ಮಸಾಲ ಸಾಕಾ? ನೆಕ್ಸ್ಟು ಅದೇ ಥರ ಪೆಪ್ಪರ್ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಹಾಕ್ಬೇಕು, ಯಾಕಂದರೆ ಖಾರದ ಪುಡಿ ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ. ನೆಕ್ಸ್ಟು ಸಾಲ್ಟು, ಸಾನು ನೋಡ್ರಿ ಹೆಂಗೆ ನೋಡ್ತಾ ಇತ್ತು ಸಾನು ಚೆನ್ನಾಗಿ ಮಾಡ ನೋಡಿ. ಸಾಲ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ಲೇವರ್ ಮಾತ್ರ ಮಸ್ತಾಗಿ ಬರ್ತಾ ಇದೆ ನೋಡಿ, ಸೂಪರ್ ಆಗಿದೆ. ಇದಕ್ಕೆ ಪೆರಿ ಪೆರಿ ಮಸಾಲಾನು ಕೂಡ ಆ್ಯಡ್ ಮಾಡೋಣ. ಸೊ ಇದು ಸಕ್ಕದಾಗಿರುತ್ತೆ. ಆಮೇಲೂ ಕೂಡ ಸ್ವಲ್ಪ ಆ್ಯಡ್ ಮಾಡ್ತೀವಿ, ಇವಾಗೂ ಕೂಡ ಸ್ವಲ್ಪ ಆ್ಯಡ್ ಮಾಡೋಣ ಟೇಸ್ಟ್ಗೋಸ್ಕರ. ಸಾಕಾ? ಗೊತ್ತಲ್ವಾ? ಇದಕ್ಕೆಲ್ಲ ಇಟ್ಕೊಳ್ಳಿ, ಅಲ್ಲಿವರೆಗೂ ನಾವು ಫ್ರೈ ಮಾಡೋಣ. ಗೈಸ್, ಇದಕ್ಕೆ ಸೋಯಾ ಸಾಸು ಆ್ಯಂಡ್ ಟೊಮೆಟೊ ಸಾಸ್ನ ಹಾಕ್ತಾ ಇದ್ದೀವಿ. ಟೊಮೆಟೊ ಸಾಸ್ ಎಷ್ಟು ಸ್ಪೂನ್ ಹಾಕ್ಬೇಕು? 1 ಸ್ಪೂನ್. ಸಾಕಾ? 1.5 ಸ್ಪೂನ್ ಅಷ್ಟು ಟೊಮೆಟೊ ಸಾಸು, 1.5 ಸ್ಪೂನ್ ಅಷ್ಟು ಸೋಯಾ ಸಾಸನ್ನು ಹಾಕಿ. ಸೊ ಜಾಸ್ತಿ ಹಾಕಿದ್ರೆ ಸ್ವೀಟ್ ಬಂದ್ಬಿಡುತ್ತೆ, ಸೊ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೇಕು. ಸೊ ಈಗ ಹಾಕೊಡಿ. ಇದಾದ್ಮೇಲೆ ಒಂಚೂರು ಫ್ರೈ ಆಗಿದ ತಕ್ಷಣ ನಾವು ಪನ್ನೀರ್ ಸ್ಲೈಸಸ್ನ ಹಾಕೋಬೇಕಾಗುತ್ತೆ. ಸೊ ನಾವು ಕಟ್ ಮಾಡ್ಕೊಂಡಿರೋಂಥ ಪನ್ನೀರ್ ಚಿಕ್ಕ ಸ್ಲೈಸ್ಗಳನ್ನು ಹಾಕ್ತಾ ಇದ್ದೀವಿ. ಸೊ ಇದೇನು ಜಾಸ್ತಿ ಬೇಯಿಸೋಷ್ಟಿರಲ್ಲ, ಸ್ವಲ್ಪ ಬೇಯಿಸೋದಷ್ಟೇ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮುಗಿಯುತ್ತೆ. ನಾವು ಪನ್ನೀರ್ ಸ್ಲೈಸ್ಗಳನ್ನು ಮಾಡೋಣ ಹಾಕಿ. ಸೊ ನೋಡಿ, ಸಖತ್ತಾಗಿ ಬರ್ತಿದೆ. ಪಿಕ್ಚರೆಲ್ಲ ಕಲರೆಲ್ಲ ನೋಡ್ತಾ ಇರ್ಬೋದು. ನೀವು ಯಾವುದೋ ಒಂದು ಅಂಗಡಿಗಳಲ್ಲೂ ತಿಂದಿರಲ್ಲ ಈ ರೀತಿ ಪನ್ನೀರ್ ಅಲ್ವೇನ್ರಿ? ಹೇಳ್ರಿ ಏನಾದರೂ. ನಮ್ಮ ಹಸ್ಬೆಂಡ್ ರೆಸಿಪಿ ಅವರೇ ಹೇಳ್ತಾರೆ ನೋಡಿ ಗೈಸ್, ನಾವೇನು ಮಾಡೋದು. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು, ಅಲ್ಲಿವರೆಗೂ 1-2 ನಿಮಿಷ ವೆಯ್ಟ್ ಮಾಡೋಣ. ಇದು ಆಗೋ ಅಷ್ಟರಲ್ಲಿ ಇದು ಚೀಸನ್ನು ನಾನು ತುರ್ಕೊತಾ ಇದ್ದೀನಿ ಅದಕ್ಕೆ ಹಾಕೋಕ್ಕೆ. ಸೊ ಸಕ್ಕದಾಗಿರುತ್ತೆ ಪನ್ನೀರ್ ಜೊತೆಗೆ ಚೀಸು. ಸೊ ನೋಡಿ, ಇಷ್ಟು ಹಾಕೋಣ ಸಾಕಲ್ವೇಂದ್ರೆ? ಇನ್ನೊಂದು ಸ್ವಲ್ಪ ಈ ಥರ ತುರಿಯೋದಿತ್ತು ಅಂತಂದರೆ ಅದರಲ್ಲಿ ತುರ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಸಾಕಾಗುತ್ತೆ. ಓಕೆ, ಇದೆಲ್ಲ ತುರಿದಿರೋದನ್ನ ನಾವು ಆ ಒಂದು ಮಿಕ್ಸ್ಚರ್ಗೆ ಹಾಕೋಣ. ಇನ್ನೊಂಚೂರು ಪನ್ನೀರ್ ಬೇಯಬೇಕು, ಅದಾದ್ಮೇಲೆ ಹಾಕೋಣ. ಇಲ್ಲ ಇವಾಗ ಹಾಕೋದ? ಸೊ ಇವಾಗೆ ಹಾಕೋದಂತೆ. ಸೊ ನೋಡಿ, ವಾವ್, ಸೂಪರ್ ಆಗಿದೆ. ಕೊತ್ತಂಬರಿ ಇಲ್ಲ ಅಷ್ಟೇ. ಸೊ ಚೀಸ್ ಒಂದು ಸ್ವಲ್ಪ ಬೇಯಲಿ, ತಿರುಗ್ಸೋದು ಬೇಡ. ಹಾಗೆಂದ್ರೆ ಸೊ ಅಷ್ಟು ಚೀಸ್ ಹಾಕಿದ್ವಿ. ಸೊ ಅದ್ರ ಜೊತೆಗೆ ಕೊತ್ತಂಬರಿನೂ ಹಾಕ್ತಾ ಇದ್ದೀನಿ. ಸೊ ರೆಡ್ಡಿ ಸಕ್ಕದಾಗಿ ಕಾಣಿಸ್ತಿದೆ. ನಿಮಗೆ ವಿಡಿಯೋದಲ್ಲೇ ತಿನ್ನಬೇಕು ಅನಿಸ್ತಿದೆ ಅಲ್ವಾ ಗೈಸ್? ನೀವು ಕೂಡ ಮನೇಲಿ ಟ್ರೈ ಮಾಡಿ. ಸೊ ನೀವು ಕೂಡ ತಿನ್ಬೋದು. ಚೀಸ್ ಹಾಕಿರೋದ್ರಿಂದ ಚೀಸಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನೋಡೋಣ, ತಿಂದು ಟೇಸ್ಟ್ ಮಾಡಿ ಹೇಳ್ತೀವಿ ಯಾವ ಥರ ಬಂದಿದೆ ಅಂತೇಳಿ. ಓಕೆನಾ? ಇದು ಚೀಸ್ ಎಲ್ಲ ಸ್ವಲ್ಪ ಫ್ರೈ ಆಗಲಿ.
ಸೊ ಗೈಸ್ ಇದು ಫೈನಲಿ ಆಗಿದೆ. ಸೊ ಟೇಸ್ಟ್ ಮಾಡೋಣ. ಒಂದೇ ಒಂದು ಪೀಸ್ ತಗೊತಾ ಇದ್ದೀನಿ. ಖುಷಿ. ಸೂಪರ್ ಆಗಿದೆ ಗೈಸ್. ನಾವೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಎಲ್ಲ ಬೈಕ್ ಸಿಕ್ಕಿದೆ, ಎಲ್ಲ ಸಕ್ಕದಾಗಿದೆ. ಈಗ ಫೈನಲ್ ಆಗಿದೆ. ಸೊ ರೋಲ್ ಜೊತೆಗೆ ಹೆಂಗಿರುತ್ತೆ ಅನ್ನೋದು ನೋಡಬೇಕು. ಇದು ಸಪ್ರೇಟು ಗೊಜ್ಜು ಸೂಪರ್ ಆಗಿದೆ, ಸಕ್ಕದಾಗಿ ಮಾಡಿದ್ದಾರೆ ನಮ್ಮ ಹಸ್ಬೆಂಡು. ನಾನು ಕೂಡ ಮಾಡಿದ್ದೀನಿ ಅಲ್ವೇನ್ರಿ? ಹೌದು. ಗೈಸ್ ಇದು ರೋಲ್ಗೆ ಬೇಸ್ ನಾವು ರೆಡಿ ಮಾಡ್ಕೊತಾ ಇದೀವಿ. ಇಲ್ಲಿ ಹೆಂಚಿಟ್ಟಿದೀವಿ. ಇಲ್ಲಿ ಮಶ್ರೂಮ್ ಕಬಾಬು ರೋಲಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಅದನ್ನು ಇಡ್ತೀವಿ. ಸೊ ಸಖತ್ತಾಗಿರುತ್ತೆ ಮಶ್ರೂಮ್ ಕಬಾಬು. ಬೇಯ್ತಾ ಇದೆ. ಸೊ ಇಲ್ಲಿ ಹೆಂಚು ಕಾದ್ಮೇಲೆ ಸೊ ಈ ಒಂದು ಚಪಾತಿ ಮಾಡ್ಕೊಂತೀವಿ. ಏನಂತಾರೆ ಇದನ್ನ? ಚಪಾತಿ ರೋಲ್ ರೆಡಿ ಮಾಡ್ಕೊಂತೀವಿ. ಅದಾದ್ಮೇಲೆ ಸೊ ಅದ್ರ ಮಧ್ಯ ಎಲ್ಲ ನಾವೇನು ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಅವಾಗ ಅದನ್ನ ಇಡ್ತೀವಿ. ಸೊ ಹೆಂಚು ಕಾದಿದೆ. ಸೊ ಇದನ್ನ ಹಾಕೋಣ. ಅಷ್ಟರಲ್ಲಿ ಸ್ವಲ್ಪ ಬೇಯೋ ಅಷ್ಟರಲ್ಲಿ ಇನ್ನೊಂದನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ಮಶ್ರೂಮು ಬೇಯ್ತಾ ಇದೆ. ಪನ್ನೀರ್ ಮಶ್ರೂಮ್ ರೋಲ್ ಅಲ್ವೇನ್ರಿ? ಪನ್ನೀರ್ ರೋಲ್ ಮಾಡಕ್ಕೋಗಿ ಮಶ್ರೂಮ್ ಎರಡು ಮಿಕ್ಸ್ ಆಯ್ತು. ಓಕೆ, ನಾವಿವಾಗ ಪೌಡ್ ತಗೊಂಡು ಇದಕ್ಕೆ ಸ್ವಲ್ಪ ಮೈದಾ ಹಾಕೊಂಡಿದೀವಿ. ಹಾಕೊಂಡ್ರೇನೆ ಈ ತರ ಕಲರ್ ಬರೋದು. ಆಯಿಲ್ ಅನ್ನ ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ. ಸೇಮ್ ಚಪಾತಿ ಆಸ್ ಯೂಶುವಲ್ ನೀವು ಮನೇಲಿ ಯಾವ ರೀತಿಯಾಗಿ ಚಪಾತಿ ಮಾಡ್ಕೊಂತೀರೋ ಸ್ವಲ್ಪ ಅಗ್ಲವಾಗಿ ಮಾಡ್ಕೊಬೇಕು ಅಷ್ಟೇ ಅಲ್ವಾ? ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು ನಿಮ್ದು ರೆಸಿಪಿ, ನಂದಲ್ಲ. ನೀವೇ ಮಾಡ್ತಾ ಇದ್ದೀವಿ. ಗೈಸ್ ನಮ್ಮ ಹಸ್ಬೆಂಡ್ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಅವ್ರಿಗೊಂದು ಸ್ವಲ್ಪ ನಾಚಿಕೆ. ಏನು ಅನ್ಕೋಬೇಡಿ, ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ರೀತಿಯಾಗಿ ಚಪಾತಿಗಳನ್ನ ರೆಡಿ ಮಾಡ್ಕೋಬೇಕು. ಸಾಕಾ? ಫುಲ್ ಬೇಯಿಸೋದು ಬೇಡ. ಸೊ ಮೀಡಿಯಮ್ ಆಗಿದ್ರೆ ಸಾಕು. ಆಲ್ರೆಡಿ ಫುಲ್ ಬೆಂದಿದೆ. ಸೊ ಇದನ್ನ ಒಂದು ಪ್ಲೇಟ್ಗೆ ನಾವು ತಗೊಳ್ಳೋಣ. ಸೊ ಇಷ್ಟು ಬೆಂದಿದ್ರೆ ಸಾಕು. ಸೂಪರ್ ಆಗಿದೆ. ಇದಕ್ಕಿನ್ನ ನಾವೆಲ್ಲ ಡೆಕೋರೇಷನ್ ಮಾಡಿ ಇನ್ನ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ. ಸೊ ಇಲ್ಲಿ ಎಲ್ಲ ಚಪಾತಿಗಳನ್ನ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟ್ ತಗೊಳ್ಳಿ. ಒಂದು ಪ್ಲೇಟ್ ತಗೊಂಡು ಚಪಾತಿನ ಈ ರೀತಿಯಾಗಿ ಹಾಕೊಳ್ಳಿ. ಹಾಕೊಂಡು ನಾವೇನು ಮಾಡಬೇಕು, 1 ಸ್ಪೂನಷ್ಟು ಸಾಸನ, ಇಷ್ಟು ಸಾಸನ ಸಾಕು. ಜಾಸ್ತಿ ಸಾಸ್ ಬೇಡ, ಸ್ವೀಟ್ ಆಗೋಗುತ್ತೆ. ಸೊ ಸಾಸ್ ಹಾಕ್ಕೊಂಡು ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಇನ್ನು ಬೇರೆ ಮಯೋನೀಸ್ ಏನಾದರೂ ಇತ್ತು ಅಂದರೆ ಹಾಕ್ಕೊಳ್ಳಿ. ಓಕೆನಾ? ಇದನ್ನ ತೊಗೊತಾ ಇದ್ದೀನಿ. ಇಷ್ಟು ತೊಗೊತಾ ಇದ್ದೀನಿ. ಸಾಕಾಗುತ್ತಲ್ಲ? ಸೊ ಇದನ್ನು ತೊಗೊಂಡು ನೀಟಾಗಿ ನಾವಿಲ್ಲಿ ರೋಲ್ಗೆ ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ರೋಲ್ಸ್ ಟೆಕ್ಸ್ಚರ್ ಬರುತ್ತಲ್ಲ ಆ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಇದು ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಏನ್ರಿ ಇದು? ಮಶ್ರೂಮ್ ಕಬಾಬ್ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ಮಧ್ಯದಲ್ಲಿ ಒಂದೊಂದನ್ನು ಹಾಕೊತಾ ಇದ್ದೀನಿ. ಹಾಕೊಂಡು ಈ ರೀತಿಯಾಗಿ ರೋಲನ್ನು ಮಾಡ್ಕೊಬೇಕಷ್ಟೆ. ಈ ಥರ ರೋಲ್ ಮಾಡಿಕೊಂಡ್ರೆ ರೆಡಿ ಆಯಿತು. ಸೊ ಪನ್ನೀರ್ ಆ್ಯಂಡ್ ಮಶ್ರೂಮ್ ಕಬಾಬ್ ರೋಲ್ ಸೂಪರ್ ಅಲ್ವಾ? ಸೊ ಇವಾಗ ಎಲ್ಲಾನು ರೆಡಿ ಮಾಡೋಣ. ಆಮೇಲೆ ಮಾಡಿದ್ಮೇಲೆ ಸೊ ಎಲ್ಲರ ಹತ್ರ ರೆಡಿ ಆಗಿದೆ ರೋಲು, ಪನ್ನೀರ್ ಆ್ಯಂಡ್ ಮಶ್ರೂಮ್ ರೋಲು. ಸೊ ನೋಡಿ ಈ ಥರ ಇದೆ. 10 ಇದೆ ಇದರಲ್ಲಿ. ಸೊ ಸೂಪರ್ ಆಗಿದೆ. ಇವಾಗ ಟೇಸ್ಟ್ ಮಾಡೋ ಟೈಮು. ಸೊ ಇದನ್ನು ಓವನಲ್ಲಿ ಬಿಸಿ ಮಾಡಿದ್ದೀವಿ. ಸೊ ನೀವು ಓವನ್ ಇದ್ದರೆ ಓವನಲ್ಲಿ ಬಿಸಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಹೇಳಿ ಟೇಸ್ಟ್ ಮಾಡೋಣ ಬನ್ನಿ. ಆಯ್ತಾ? ಟಿಶ್ಯೂ ಹೆಂಗೈತಮ್ಮ ರೋಲ್ಸು? ಸೂಪರ್ ಅಲ್ಲ? ಸೂಪರ್. ಅವ್ನು ನೋಡುತ್ತಾ ಟೇಸ್ಟ್ ಮಾಡ. ಟಿಶ್ಯೂ ಬೇಕಾ? ಏನಿಲ್ಲ, ಚಪಾತಿ ಸೂಪರ್ ಆಗಿದೆ. ಕಿಶನ್ ತಿನ್ಮ. ಕಿಶನ್ ಬೇಡ ಅಂತಾನೆ, ಸಾಸ್ ಮಾತ್ರ ತಿಂತೀನಿ ಅಂತ. ತಿನ್ಬೇಕು, ತಿನ್ಬಿಟ್ಟು ಹೆಂಗೈತೆ ಅಂತ ಹೇಳಿ. ಸೂಪರ್ ಸೂಪರ್ ಅನ್ನಮ್ಮ. ಸೂಪರ್ ಹೆಂಗೈತೆ? ಸೂಪರ್ ಐತೆ, ಚೆನ್ನಾಗಿದೆ. ಪನ್ನೀರ್ ಟೇಸ್ಟ್ ಮಾಡಿ ಸೂಪರ್ ಮಾಡ್ಕೊಂತೀನಿ. ತಗೋ ಟಿಶನ್ ತಗೋ. ಟಿಶನ್ ಬೇಡಂತೆ. ಹೇಗಿದೆ ಟೇಸ್ಟ್? ಸುಮ್ಮನೆ
ಸೂಪರ್ ಆಗಿದೆ. ರೋಲ್ಸ್ ಸಾಸ್ ಹಾಕೊಂತೀನಿ. ಸೂಪರ್ ಆಗಿರುತ್ತೆ ಅಲ್ಲಮ್ಮ ಕಿಶಾನ್ ಎಲ್ಲರಿಗೂ ಬಾಯ್ ಮಾಡ್ತಾನೆ. ಬಾಯ್ ಹಾಯ್ ಮಾಡಿ ವಿಡಿಯೋ ಮಾಡ್ಬೇಕಂತ ಕಿಶಾನು ಅತ್ತಿ ಅತ್ತಿ ಬಾಯ್ ಮಾಡೋಣ ಅಂತಾನೆ. ಕಿಶಾನ್ ಇಲ್ಲವನೇ ಈ ಕಡೆ ಡ್ರಾಮಾ ಮಾಡ್ದವನೆ. ವಿಡಿಯೋ ಮಾಡ್ಬೇಕಂತ ಕಿಶಾನ್ಗೆ. ಚಿನಿ ಪಾಪ ಬಾಯ್ ಮಾಡ್ಬಿಡಮ್ಮ, ಎಲ್ಲರಿಗೂ ಬಾಯ್ ಮಾಡ್ಬಿಡು. ಬಾಯ್ ಬಾಯ್ ಮಾಡುವ. ಓಕೆ ಗಾಯ್ಸ್, ನಾವಂತೂ ಟೇಸ್ಟ್ ಮಾಡಿದ್ರಿ, ಸೂಪರ್ ಆಗಿತ್ತು. ನಮ್ಮ ಮನೆಯವರೆಲ್ಲ ಟೇಸ್ಟ್ ಮಾಡಿದ್ರಿ, ಸೂಪರ್ ಆಗಿತ್ತು. ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತು ನಮಗೆ. ಸೊ ಹೊಟ್ಟೆ ತುಂಬ ತಿಂದ್ವಿ, ಸೂಪರ್ ಆಗಿತ್ತು. ನಮ್ಮ ಹಸ್ಬೆಂಡ್ ಹೇಳ್ತಾರೆ, ಏನು ಹೇಳ್ತೀರ ರೀ ಟೇಸ್ಟು? ಸೂಪರ್ ಆಗಿತ್ತು. ಓಕೆ, ಈ ಒಂದು ರೆಸಿಪಿನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ, ನೀವು ಮಾಡ್ಕೊಂಡು ತಿನ್ನಿ. ಸೊ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.